ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಾವು ಸೃಜನ ನಿಜನ ಮನೆಯಲ್ಲಿದ್ದೀವಿ. ಸೊ ಈ ಮನೆಯಲ್ಲಿ ಹೋಮ್ ಮಿನಿಸ್ಟರ್ ದರ್ಬಾರೇ ಜಾಸ್ತಿ ಅಂತ ಅನಿಸುತ್ತೆ. ಯಾಕಂತ ಅಂದರೆ ಇವಾಗ ನಾವು ಪರಿಚಯ ಮಾಡಿಸ್ತಾ ಇದ್ದೀನಿ, ಕನ್ನಡ ಚಿತ್ರರಂಗದ ಮೇರು ನಟಿ ಅಂತಲೇ ಹೇಳ್ಬೋದು. ಅಮ್ಮ ಆ್ಯಕ್ಟ್ ಮಾಡ್ತಾ ಇದ್ದರೆ ಎಲ್ಲ ರೀತಿಯಾದಂಥ ಮಿಕ್ಸ್ಚರ್ ಆಫ್ ಎಮೋಷನ್ಸ್ನು ಕೂಡ ನಾವು ನೋಡಿದ್ದೀವಿ. ಹಾಗೆ ಹಾಸ್ಯ ಕಲಾವಿದೆಯಾಗಿ ಕೂಡ ನಾವು ನೋಡಿದ್ದೀವಿ. ಸೊ ಗಿರ್ಜಮ್ಮ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗಿರ್ಜಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್ ಗಿರ್ಜಾ ಲೋಕೇಶ್, ಡಾಕ್ಟರೇಟ್ ಪಡೆದಿರುವಂತಹ ಗಿರ್ಜಾ ಲೋಕೇಶ್ ಅವರು. ಎಸ್, ಡಾಕ್ಟರ್ ಗಿರಿಜಾ ಲೋಕೇಶ್ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡೋಣ. ಸೊ ಪೂಜಾ ಲೋಕೇಶ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ. ಈ ಮನೆಯ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು. ಸಾಕಷ್ಟು ಶೋಗಳೇನಿದೆ ಸೃಜಾ ಅವರ ಶೋ, ಅದರ ಹಿಂದಿನ ಒಂದು ಶಕ್ತಿ ಪೂಜಾ ಲೋಕೇಶ್ ಅವರು. ಸೊ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸೊ ಈ ಇಡೀ ಒಂದು ಫ್ರೇಮ್ನ ನೋಡೋಕ್ಕೆ ಬಹಳನೇ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಕಲಾವಿದರು ನೀವು. ಹಾಗೇನೇ ಮನೆಯಲ್ಲಿರುವಂಥ ಚಿಕ್ಕ ಮಗುನೂ ಕೂಡ ಕಲಾವಿದರು ಅಂತಲೇ ಹೇಳ್ಬೋದು. ಸೊ ಎಷ್ಟು ಹೆಮ್ಮೆ ಅನಿಸುತ್ತೆ ಅಮ್ಮ, ಮೊದಲನೇದಾಗಿ ನಿಮ್ಮನ್ನು ಮಾತಾಡಿಸ್ಬೇಕಂದ್ರೆ ಎಷ್ಟು ನಿಮಗೆ ಖುಷಿ ಕೊಡುತ್ತೆ. ಯಾಕೆಂದರೆ ಕಲೆ ಅನ್ನೋದನ್ನು ನಾವು ನೋಡಿದಾಗ ಒಂದು ಜನ್ರೇಷನ್ಗೆ 2 ಜನ್ರೇಷನ್ಗೆ ಮರೆ ಆಗಿಬಿಡುತ್ತೆ. ಆದರೆ ಇವತ್ತು ಹುಟ್ಟಿರುವಂಥ ಮಗು ಕೂಡ ನಿಮ್ಮ ಮನೆಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಯೂಟ್ಯೂಬ್ ಮೂಲಕ ಕನ್ನಡ ಜನರ ಪ್ರತಿಯೊಂದು ಮನೆಗಳನ್ನು ತಲುಪ್ತಾರೆ. ಎಷ್ಟು ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ತುಂಬಾ ಖುಷಿ ಆಗುತ್ತೆ. ಆದರೆ ನಾನು ಇವ್ರಿಗೆ ಯಾರಿಗೂ ಅಂತಹ ಪ್ರೋತ್ಸಾಹ ಕೊಟ್ಟೇ ಇಲ್ಲ. ಓಕೆ. ಯಾಕೆಂದರೆ ಇವ್ರು ಯಾರೂ ಆರ್ಟಿಸ್ಟ್ ಆಗೋದು ನನಗಿಷ್ಟ ಇರಲಿಲ್ಲ. ಯಾಕೆಂದರೆ ಬದುಕು ತುಂಬ ದುಸ್ತರವಾಗಿರುತ್ತೆ. ಆರ್ಟಿಸ್ಟ್ ಬದುಕೆಲ್ಲ ನನ್ನ ನಾಟಕದಿಂದ ನೋಡ್ಕೊಂಡು ಬಂದಿದ್ದೀನಲ್ಲ, ನಾನು ಹೇಗೆ ಬಂದೆ ಅಂತಂದ್ಬಿಟ್ಟು. ಹೌದು. ಮತ್ತು ಲೋಕೇಶ್ ಅವರಾಗಿರ್ಬೋದು, ಅವ್ರ ತಂದೆ ಅಷ್ಟು ಒಂದು ಹೆಸರುವಾಸಿಯಾದವರು, ಕೊನೆ ಗಳಿಗೆಯಲ್ಲಿ ಹೇಗೆ ಅವರ ಮರಣ ಆಯಿತು ಅದೆಲ್ಲ ನೋಡ್ಕೊಂಡು ಬಂದಾಗ ಭಯ ಆಗ್ತಾಯಿತ್ತು. ಇವರು ಕಲೆನೇ ಆರಿಸ್ಕೊಂಡ್ರೆ ಏನಪ್ಪ ಇವ್ರ ಗತಿ ಅಂದ್ಬಿಟ್ಟು ನನ್ನ ಮಗಳು, ಅವಳು ಸಣ್ಣ ವಯಸ್ಸಿಂದಲೂ ಅವಳು ತುಂಬ ಇದು ಮಾಡ್ತಾಯಿದ್ಲು. ಏನೂ ಡಾನ್ಸರ್ ಆಗಬೇಕು, ಭರತನಾಟ್ಯ ಕಲಾವಿದೆ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂತಲೇ ಅವಳ ಮನಸ್ಸಲ್ಲಿತ್ತು. ನನ್ನ ಮಗನಿಗೆ ಅದಿರಲೇ ಇರಲಿಲ್ಲ. ಅವನಿಗೆ ಆರ್ಟಿಸ್ಟ್ ಆಗಬೇಕು ಅನ್ನೋ ಒಂದು ಅವನ ಕನಸಲ್ಲೂ ಅವ್ನು ಅಂದ್ಕೊಂಡಿರಲಿಲ್ಲ. ಅವನು ಓದಬೇಕು ಅಂತ. ಎಷ್ಟು ಒಳ್ಳೆ ಸ್ಟೂಡೆಂಟ್ ಆಗಿದ್ದ ಅಂದರೆ ಅಷ್ಟು ಒಳ್ಳೆ ಸ್ಟೂಡೆಂಟ್ ಆಗಿದ್ದ ನನ್ನ ಮಗ. ಇವಳು ಮಾತ್ರ ನಮಗೆ ಹೇಳ್ದೆ ಕೇಳ್ದೇ ಅವ್ರ ಸ್ಕೂಲಲ್ಲೇ ಡಾನ್ಸಿಗೆ ಸೇರ್ಕೊಂಡ್ಬಿಟ್ಲು. ನಾನು ನೀನೇನೇ ಮಾಡು, ನಿಂದು ಇದು ಏನು SSLC ಆಗಬೇಕು, ಭರತನಾಟ್ಯದಲ್ಲಿ ರಂಗಪ್ರವೇಶ ಆಗಬೇಕು, ಇದೆರಡೂ ಆಗದೆ ನಾನು ನಿನ್ನ ಕಲೆಗೆ ಬಿಡೋದೇ ಇಲ್ಲ ಅಂತ ಹಠ ಮಾಡಿ ಓದಿಸಿ ಒಂದು ಪದವಿ, ಅವಳು BFA ಇದರಲ್ಲಿ ಓದಿದ್ದು. ಸೊ ಆ ಒಂದು ಪದವಿ ಕೊಟ್ಟು ಅವನೇನು ಚೆನ್ನಾಗೇ ಓದ್ತಾ ಇದ್ನಲ್ಲ. ಸೊ ಅವನ ಬಗ್ಗೆ ಏನೂ ನನಗಿದ್ದಿಲ್ಲ. ಆಮೇಲೆ ಅವನು ಕಾಲೇಜ್ಗೆ ಹೋಗಿದ್ಮೇಲೆ ಇದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ ಅದು ಇದು ಅಂದಾಗ ನನಗೆ ಗಾಬರಿ ಆಯಿತು. ಲೋಕೇಶ್ ಅವ್ರ ಹತ್ರ ಜಗಳ ಮಾಡ್ತಾಯಿದ್ದೀನಿ ನಾನು, ಏನು ನೀವು ಹುಡುಗಾಟ ಆಡ್ತಿದ್ದೀರಾ, ಓದಿಸೋದು ಬಿಟ್ಟು ನೀವು ಮಕ್ಕಳನ್ನ ಆರ್ಟಿಸ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ, ಅವರು ಏನೇನಾಗಬೇಕು ಅಂತ ಅವ್ರ ಹಣೆಯಲ್ಲಿ ಬರೆದಿದೆಯೋ ಅದಾಗಲಿ, ನಾವ್ಯಾಕೆ ತಡೆಯೋದು ಅಂತ ಅವ್ರ ತಂದೆ ಪ್ರೋತ್ಸಾಹ ಕೊಟ್ಟಿದ್ದು. ಅವನು ಸೀರಿಯಲಲ್ಲಿ ಇತಿಹಾಸ ಅಂತ, ನನ್ನ ಮಗ ಆಮೇಲೆ ಇತಿಹಾಸನೇ ನಿರ್ಮಾಣ ಮಾಡ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.